ಆಗ್ತಾ ಇದೆ ಅಂತೇಳಿ ರಾಯಚೂರು ಸರ್ಕಾರಿ ಆಹಾರ ಗೋದಾಮಿನ ಜಾಗದಲ್ಲಿ ಏನು ಕಳೆದ 40-50 ವರ್ಷದಿಂದ ಇಲ್ಲಿರುವಂಥ ಪರಿಶಿಷ್ಟ ಪಂಗಡದ ಎಷ್ಟು ಜನಾಂಗದ ಸಣ್ಣ ಪುಟ್ಟ ವ್ಯಾಪಾರ, ಕೂಲಿ ನಾಲಿ, ಹೋಟೆಲ್ ಕೆಲಸ, ವಸತಿ ನಿಲಯದ ಕೆಲಸ, ಇತರೆ ಕೆಲಸಗಳನ್ನು ಮಾಡಿ 45 ವರ್ಷದಿಂದ ಅಲ್ಲೇ ಬದುಕಿದ್ದಾರೆ. ಗೋದಾಮ್ ಪಕ್ಕದಲ್ಲಿ, ಸಿಂಧನೂರು ಆಹಾರ ಗೋದಾಮ್ ಪಕ್ಕದಲ್ಲಿ ಸರ್ಕಾರಿ ಗೋದಾಮು. ಆ ಗೋದಾಮಲ್ಲಿ ಯಾವುದೇ ಆಹಾರದ ವಹಿವಾಟಿಲ್ಲ. ಅಲ್ಲಿ ಅದು ತಿಪ್ಪಿಗುಂಡೆ ಆಗ್ಯದ, ಹಂದಿಗೂಡ ಆಗ್ಯದ. ಅದ್ರ ಪಕ್ಕದಲ್ಲೇ ಇವರು 45 ವರ್ಷದಿಂದ ವಾಸ ಮಾಡಿ ಜೀವನ ಮಾಡ್ತಾರೆ. ಗುಡಿಸಲು ಕಟ್ಕೊಂಡು ಏನು ಮೊನ್ನೆ ಡಿಸೆಂಬರಲ್ಲಿ ಸಿಂಧನೂರು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಭೂ ಕಬಳಿಕೆ ನಿಷೇಧದ ಹೈಕೋರ್ಟ್ ಆದೇಶ ಆಗಿದೆ ಅಂತೇಳಿ 2 NH 1 SH 2 ರಸ್ತೆಯನ್ನು ತೆರವುಗೊಳಿಸಿದ ನೆಪದಲ್ಲಿ ಅದನ್ನು ಬೀದಿ ಬದಿಗಳನ್ನು ತೆರವುಗೊಳಿಸಿದರು. ಸರಿ, ಕೋರ್ಟ್ ಆರ್ಡರ್ ಇದೆ, ಆದೇಶ ಇದೆ, ಒಪ್ಪಿಗೆ. ಇದೇ ಬೆನ್ನಲ್ಲೇ ನೆಪ ಮಾಡ್ತಾ ಅಲ್ಲಲ್ಲಿ ಸಣ್ಣ ಪುಟ್ಟ ಜನರು, ಬಡವರು, ದಲಿತರು, ಕೂಲಿ ಕಾರ್ಮಿಕರು ವಾಸ ಮಾಡ್ಕೊಂಡಂತೂ ಕೂಡ ಆಯಾ ಇಲಾಖೆಯಿಂದ ನೋಟಿಸ್ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಹಾಗೆಯೇ ಮೊನ್ನೆ ಈ ತಿಂಗಳಲ್ಲಿ ಇವರಿಗೆ ನೋಟಿಸನ್ನು ಇಶ್ಯೂ ಮಾಡಿದ್ರು. 20ನೇ ತಾರೀಕು ಒಳಗಡೆ ನೀವು ಆ ಒಂದು ಹಾಕಿರುವಂಥ ಜೋಪಡಿನ ತೆಗಿಬೇಕಂತೇಳಿ ಆಹಾರ ಇಲಾಖೆಯವರು ನೋಟಿಸನ್ನು ಹಾಕಿದ್ದಾರೆ. ಅದಕ್ಕೆ ಅಲ್ಲಿ ಕಳೆದ 40-50 ವರ್ಷದಿಂದ ವಾಸ ಮಾಡಿದ್ರು ಕೂಡ ಇವರು ಅಷ್ಟೇ ಇಲ್ಲ. ಅಲ್ಲಿ ಇವರು ಇದ್ದಾರೆ, ಸರ್ಕಾರಿ ಗೋದಾಮ್ ಜಾಗದಲ್ಲಿ ಇದ್ದಾರೆ, ಒಪ್ಕೊಳ್ಳೋಣ. ಆದರೆ ಪಕ್ಕದಲ್ಲಿ ಒಂದು ರೋಡಲ್ಲಿ ಸಂಪೂರ್ಣ ಅಂಗಡಿಗಳಿದ್ದಾವೆ. ಅಲ್ಲಿ ಶೇಟ್ರು ಅಂಗಡಿ ಮಾಡಿದ್ದಾರೆ, ಬುಕ್ ಮಾಟ ಅಂಗಡಿ ಇದೆ, ಇನ್ನು ಸ್ಟೇಷನರಿ ಅಂಗಡಿಗಳಿದ್ದಾವೆ, ರಸ್ತೆ ಇದೆ, ಬೇರೆ ಬೇರೆ ಎಲ್ಲ ಒತ್ತುವರಿ ಮಾಡಿದ್ದಾರೆ ಆ ಜಾಗ. ಇವರಷ್ಟೇ ಒತ್ತುವರಿ ಮಾಡಲಿ, ಇವರು ಜೀವನ ಮಾಡ್ಕೊಂಡು ಅಲ್ಲಿ ಬದುಕಲಿಕ್ಕೆ ವಾಸ ಮಾಡಿದವರು. ಅವರಿಗೆ ಯಾರಿಗೂ ನೋಟಿಸ್ ಕೊಡದೇನೆ ಏಕೈಕ ಇವರಿಗೆ ನೋಟಿಸನ್ನು ಕೈ ಕೊಡದೇನೆ ಅದು ತಟ್ಟಿಗೆ ಅಂಟಿಸಿ ಹೋಗಿದ್ದಾರೆ. ತಟ್ಟಿಗೆ ಅಂಟಿಸಿ ಈ ತಿಂಗಳು ಜನವರಿ 20 ಒಳಗಡೆ ತೆಗೆದೇ ಹೋದರೆ ಮುಂದಿನ ಹಾಕುವಗಳಿಗೆ ನೀವೇ ಹೊಣೆ ಅಂತೇಳಿ ಬರೆದೋಗಿದ್ದಾರೆ. ಹಾಗಾಗಿ ಇಲ್ಲಿನ ಅಲ್ಲಿ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಯಾರೂ ಇವ್ರ ನೆರವಿಗೆ ಬರಲಿಲ್ಲ. ಹಾಗಾಗಿ ಈ ಜನ, ಈ ಎಸ್ ಟಿ ಜನಾಂಗದವರು, ಪರಿಶಿಷ್ಟ ಪಂಗಡದವರು ಯಾವುದೇ ಕಾರಣಕ್ಕೂ ಸಂವಿಧಾನದ ಅಡಿಯಲ್ಲಿ ಇವರಿಗೆ ನಿವೇಶನ ರೈತರನ್ನಾಗಿ ಮಾಡಬಾರ್ದು, ಹಕ್ಕುಪತ್ರ ಕೊಡಬೇಕು. ಇವರಿಗೆ ಪರ್ಯಾಯ ವ್ಯವಸ್ಥೆ, ಪುನರ್ವಸತಿ ಕಲ್ಪಿಸದೇನೆ ನೋಟಿಸ್ ಕೊಡೋದು ಇದು ಕಾನೂನು ಬಾಹಿರ. ಎಲ್ಲರಿಗೂ ಹೇಳ್ತೀರಿ, ನೀವು ರಾಜಕಾರಣಿಗಳು ಹೇಳ್ತೀರಿ, ಅಧಿಕಾರಿಗಳು ಹೇಳ್ತೀರಿ. ಮೊನ್ನೆ ತಾನೇ DC ಸಭೆ ಮಾಡಿದ್ದಾರೆ. ಯಾರಿಗೆ ನಿವೇಶನ ರೈತರಿಗೆ ಲಿಂಗತ್ವ ಏನು ಇವ್ರಿಗೆ ಅವ್ರಿಗೆ ಹಕ್ಕುಪತ್ರ ಕೊಡ್ತೀವಿ, ಇವ್ರಿಗೆ ನಿವೇಶನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಇವರಿಗೆ ಯಾಕೆ ಪರ್ಯಾಯ ವ್ಯವಸ್ಥೆ ಅಡ್ವಾನ್ಸ್ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಕ್ಕುಪತ್ರ ಕೊಡ್ಲಿಕ್ಕೆ ಮುಂದಾಗಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಅದಕ್ಕೆ ನೋಟಿಸನ್ನು ವಾಪಸ್ ಪಡಬೇಕು. ನೀವು ಯಾವಾಗ ಇವ್ರಿಗೆ ಪುನರ್ವಸತಿ ಕಲ್ಪಿಸ್ತೀರೋ ಅಲ್ಲಿ ತನಕ ಇವ್ರು ಯಾವುದೇ ಒತ್ತಡ ಬಿಡೋದು, ನಿರ್ಣಯ ಮಾಡೋದು ನಿಲ್ಲಿಸಬೇಕು. ಹಾಗಾಗಿ ಹಕ್ಕುಪತ್ರ ಕೊಟ್ಟ ಮೇಲೆ ಬೇರೆ ಕಡೆ ಇವ್ರನ್ನ ಪುನರ್ವಸತಿ ಕಲ್ಪಿಸಿದ ಮೇಲೆ ಇವರು ಆ ಜಾಗ ಬಿಟ್ಟು ಹೋಗ್ತಾರೆ. ಅಲ್ಲಿವರೆಗೂ ಅಲ್ಲೇ ಇರಲಿಕ್ಕೆ, ವಾಸ ಮಾಡಲಿಕ್ಕೆ ಆಹಾರ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಅನುವು ಮಾಡಿಕೊಡ್ಬೇಕಂತ ಈ ಮೂಲಕ ಸಿಎಂ ರೆಜಿಸ್ಟ್ರಾರ್ ವತಿಯಿಂದ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿ ಬರ್ತಾ ಇದ್ದೀವಿ. ಒಂದು ಸೈಡ್ ಬರೋಣ ಸರ್, ಒಂದು ಸೈಡ್ ಇರಲಿ ಸರ್. ನೀವು ಬಂದ್ಬಿಡೋಣ.